ಒಂದು ಒಳ್ಳೆಯ ಕೆಲಸಕ್ಕೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚಿಮನಹಳ್ಳಿ ಗ್ರಾಮದಲ್ಲಿ ಮಾನವ ಹಕ್ಕುಗಳ ಕಮಿಟಿ ಹಾಗೂ ಕರ್ನಾಟಕ ರಾಜ್ಯ ಸಂಸ್ಥಾಪಕರಾದಂತಹ ಸಿಎಂ ಬೈರೇಗೌಡರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳ ಕಡು ಬಡ ಕುಟುಂಬಗಳಿಗೆ ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಇವರು ಉಚಿತವಾಗಿ ಕೆಲ ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಕಟ್ಟಡಗಳ ಸಾಮಗ್ರಿಗಳೇನಿದೆ ಅವುಗಳನ್ನು ಕೊಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ, ಸಹಾಯವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಜನರಿಗೆ. ಹಾಗೂ ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಭೇಟಿ ಕೂಡ ನೀಡ್ತಾ ಇದ್ದಾರೆ. ಭೇಟಿ ನೀಡಿ ಕಡು ಬಡವರು ಯಾರಿದ್ದಾರೆ ಆ ಬಡ ಕುಟುಂಬಗಳಿಗೆ ಆಸರೆ ಆಗ್ತಾ ಇದ್ದಾರೆ, ಅದನ್ನು ಗುರುತಿಸ್ತಾ ಇದ್ದಾರೆ. ಗುರುತಿಸಿ ಯಾರಿಗೆ ಸಹಾಯ ಬೇಕಾಗಿದೆಯೋ, ಅಗತ್ಯ ಇದೆಯೋ ಅವರಿಗೆ ಹೋಗಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವರು ಮುಖ್ಯವಾಗಿ ಉಚಿತವಾಗಿ ಕಟ್ಟಡ ನಿರ್ಮಾಣಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಸಿಮೆಂಟು, ಇಟ್ಟಿಗೆ, ಆ ರೀತಿಯಾಗಿ ಎಲ್ಲ ವಸ್ತುಗಳನ್ನು ನಾನೇ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಮಾಡುವ ಮೂಲಕ ಅವರು ಮಾದರಿಯಾಗಿದ್ದಾರೆ. ಉಚಿತ ಮನೆಗಳ ಹಂಚಿಕೆಯ ಬಗ್ಗೆ ಅರ್ಜಿ ಆಹ್ವಾನದ ಬಗ್ಗೆ ಇವತ್ತು ಒಂದು ಸಭೆ ಅಥವಾ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ. ಉದ್ದೇಶ ಇಷ್ಟೇ, ತಾಲೂಕಾದ್ಯಂತ ಈಗಾಗಲೇ ಹಿಂದೆ ಸುಮಾರು ವರ್ಷಗಳ ಹಿಂದೆ ಸಮೀಕ್ಷೆ ಕೊಟ್ಟಿರ್ತೀನಿ. ಹಂಗಾಗಿ ಆ ಸಮೀಕ್ಷೆಯಲ್ಲಿ ಕಂಡು ಬಂದಿರತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನು ನೋಡಿದಾಗ ತುಂಬ ಬೇಸರವಾಯಿತು. ಆ ಬೇಸರ ಆದಾಗ ಜೋಬಿಂದ ಹಣ ಕೊಡೋದು ಬೇರೆ ಇರುತ್ತೆ, ನೊಂದಂಥವ್ರಿಗೆ ಸಹಾಯವಾಗಿ ನಿಲ್ಲೋದು ಬಹುಮುಖ್ಯ ಅನ್ನೋದು ತಿಳ್ಕೊಂಡು ಹಣದ ರೂಪದಲ್ಲಿ ಕೊಡೋದು ಬಿಟ್ಟು ಅವ್ರಿಗೇನೋ ಒಂದು ಸಹಾಯ, ಒಂದು ಕೊಡುಗೆ ಥರ ಕೊಟ್ಟರೆ ಅದು ಚಿರುಗುವ ಶಾಶ್ವತವಾಗಿ ಅದು ನಿಲ್ಲುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಏನು ಉಚಿತ ಮನೆಗಳು ಅನ್ನೋಂಥದ್ದು ಒಂದು ಹೊಸ ಒಂದು ಕಾನ್ಸೆಪ್ಟು ತಗೊಂಡು ಬಂದು ಯಾರು ನಿರ್ಗತಿಕರು ಮನೆ ಇಲ್ಲವೋ ಅಂಥವಾಗಿ ಅಂತಹ ಒಬ್ಬ ವ್ಯಕ್ತಿಗಳನ್ನು ಸೂಕ್ತವಾಗಿ ಗಮನಿಸಿ ಅವರ ಬಗ್ಗೆ ಪರಿಶೀಲನೆ ಮಾಡಿ ಏನು ಒಂದು 1000 ಇಟ್ಟಿಗೆ, ಒಂದು 5 ಟನ್ನು ಎಮ್ಸೆಂಡು, 25 ಮೂಟೆ ಸಿಮೆಂಟು, ಒಂದು ಕಿಟಕಿ ಅಥವಾ ಒಂದು ಬಾಗಿಲು ಕಬ್ಬಿಣದು, ಟಾಪಿಗೆ ಬಂದ್ಬಿಟ್ಟು ಕಬ್ಬಿಣದ ಶೀಟ್ ಕೊಡೋಂಥ ಯೋಜನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.